ಓಕೆ, ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ವಿಡಿಯೋದಲ್ಲಿ ನಾನು ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟನ್ನು ಅಥವಾ ಕಾಮನ್ ಸೈಜ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಯಾವ ರೀತಿಯಾಗಿ ನಾವು ಪ್ರಿಪೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ. ಇನ್ಕಮ್ ಸ್ಟೇಟ್ಮೆಂಟ್ ಅಂದ್ರು ಒಂದ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂದ್ರು ಒಂದ. ಓಕೆ, ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಕ್ಕಂಥ ಪ್ರಾಬ್ಲಮ್ ಅದನ್ನ ಕೇಸ್ ಸ್ಟಡಿಗೆ ಕೇಳಿರ್ತಕ್ಕಂಥ ಕ್ವಶನು. ಓಕೆ, ಇನ್ನು ಮುಂದೆ ಕೇಳ್ತಕ್ಕಂಥದ್ದು 15 ಮಾರ್ಕ್ಸ್ಗೂ ಆಗಿರ್ಬೋದು ಅಥವಾ 10 ಮಾರ್ಕ್ಸ್ಗೂ ಆಗಿರ್ಬೋದು. ಓಕೆ, ಅದನ್ನ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ, ಕಾಮನ್ ಸೈಜ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಯಾವ ರೀತಿಯಾಗಿ ನಾವು ಪ್ರಿಪೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಅನ್ನ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಅದೇ ರೀತಿಯಾಗಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಬೇಕಂತೇಳಿ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ. ಇಲ್ಲಿ ಪ್ರಾಬ್ಲಮ್ ಅನ್ನ ನೋಡೋಣ. ಏನು ಕೊಟ್ಟಿದ್ದಾನಂತಕ್ಕಂಥದ್ದನ್ನ ಪ್ರಾಬ್ಲಮ್ ಅನ್ನ ನೋಡಬೇಕು. ಯಾಕಂದ್ರೆ ಯಾವುದೇ ಕೇಸ್ ಸ್ಟಡಿಯನ್ನ ಬಿಡಿಸುವಾಗ ಕರೆಕ್ಟ್ ಆಗಿ ಪ್ರಾಬ್ಲಮ್ ಅನ್ನ ಓದಬೇಕು. ಇಲ್ಲಿ ನಾವು ಪ್ರಾಬ್ಲಮ್ ಅನ್ನ ಸರಿಯಾಗಿ ಓದಲಾರದೆ, ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಮಾಡಲಾರದೆ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೇವಂದ್ರೆ ಅದು ಬಹಳ ಡಿಫಿಕಲ್ಟ್ ಆಗತ್ತ ಮತ್ತು ಪ್ರಾಬ್ಲಮ್ ಅನ್ನ ಅರ್ಧಕ್ಕೆ ನಾವು ಸ್ಟಾಪ್ ಮಾಡುವಂತ ಚಾನ್ಸಸ್ಗಳು ಇರ್ತಾವ. ಅದಕ್ಕೆ ಕಂಪ್ಲೀಟ್ ಆಗಿ ಪ್ರಾಬ್ಲಮ್ ಅನ್ನ ಓದ್ಬೇಕು. ಇಲ್ಲಿ ನೋಡ್ರಿ, ಈ ಪ್ರಾಬ್ಲಮ್ದಾಗ ರಾಜ್ ಮೋಹನ್ ಕಂಪನಿ ಲಿಮಿಟೆಡ್ ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಕೊಟ್ಟಾನ. ಇಲ್ಲಿ ಸೇಲ್ಸ್ ಕೊಟ್ಟಾನ 10 lakh 14 lakh, ಅಂದ್ರೆ 2 ವರ್ಷದ 2022 2023. ಆಮೇಲೆ ಅದೇ ರೀತಿಯಾಗಿ ಪರ್ಚೇಸ್ ಅನ್ನ ಕೊಟ್ಟಾನ, ವೇಜಸ್ ಅನ್ನ ಕೊಟ್ಟಾನ, 2 ವರ್ಷದ ಕೊಟ್ಟಾನ. ಫ್ಯಾಕ್ಟರಿ ಎಕ್ಸ್ಪೆನ್ಸಸ್, ಗ್ರಾಸ್ ಪ್ರಾಫಿಟ್, ಆಫೀಸ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಡೆಪ್ರಿಸಿಯೇಷನ್, ಇಂಟ್ರೆಸ್ಟ್, ಆಮೇಲೆ ಅದೇ ರೀತಿಯಾಗಿ ಮುಖ್ಯವಾಗಿ ನೆಟ್ ಪ್ರಾಫಿಟ್ ಅನ್ನ ಕೊಟ್ಟುಬಿಟ್ಟಾನ. 2 ವರ್ಷದ ನೆಟ್ ಪ್ರಾಫಿಟ್ ಅನ್ನ ಅವನೇ ಕೊಟ್ಟುಬಿಟ್ಟಾನ. ಓಕೆ, ನಮಗೇನು ಹೇಳ್ತಾ ಇದ್ದಾನೆ ಅಂದ್ರೆ ಪ್ರಿಪೇರ್ ಕಾಮನ್ ಸೈಜ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದ ಗಿವನ್ ಡಾಟಾ. ಓಕೆ, ಕಾಮನ್ ಸೈಜ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡತ್ ಹೇಳ್ತಾ ಇದ್ದಾನೆ. ಅದನ್ನ ನಾವು ಪ್ರಿಪೇರ್ ಮಾಡೋಣ. ಈಗ ಡಿಟರ್ಮೈನ್ ದ ಪ್ರಾಫಿಟಬಿಲಿಟಿ ಆಫ್ ದ ಕನ್ಸರ್ನ್. ಓಕೆ, ಆ ಪ್ರಾಫಿಟಬಿಲಿಟಿ ಯಾವ ರೀತಿ ಅಂತಕ್ಕಂಥದ್ದನ್ನ ನಾವು ಡಿಸೈಡ್ ಮಾಡಬೇಕು. What is the overall performance of the company during the year 2022-23 as compared to 2021-22? ಅಂದ್ರೆ ಹೋದ ವರ್ಷಕ್ಕೆ ಅಂದ್ರೆ 2022 ದಿಂದ 2023 ಗೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಏನು ಅಂತಕ್ಕಂಥದ್ದನ್ನ ಹೇಳ ತಿಳಿದಾನ ಕೇಸ್ ಸ್ಟಡಿ ಒಳಗ. ಅದನ್ನ ನಾವು ಹೇಳೋಣ ಅಂತೀವಿ. ಇಲ್ಲಿ ನಾವು ನಾರ್ಮಲ್ ಆಗಿ ಇಲ್ಲಿ ಅದು ಟ್ರೆಂಡ್ ಅನಾಲಿಸಿಸ್ ಇರಬಹುದು, ಕಂಪ್ಯಾರಿಟಿವ್ ಇರಬಹುದು, ಕಾಮನ್ ಸೈಜ್ ಇರಬಹುದು. ಆದರೆ ಕಾಮನ್ ಸೈಜ್ ನಲ್ಲಿ ಒಂದು ಬಹಳ ಸಿಂಪಲ್ ಪ್ರಾಬ್ಲಮ್. ಇದನ್ನು ಕಾಮನ್ ಸೈಜ್ ಅನ್ನ ಕೇಳೋದಾದ್ರೆ ಬಹಳ ಸಿಂಪಲ್ ಇರ್ತಕ್ಕಂಥ ಪ್ರಾಬ್ಲಮ್ ಅನ್ನ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ರೆಡಿ ಮಾಡತ್ ಹೇಳದ ಅಂದ್ರೆ, ಅಥವಾ ಕಾಮನ್ ಸೈಜ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ರೆಡಿ ಮಾಡತ್ ಹೇಳಿದಾಗ ನೀವೇನಿಲ್ಲ ಅದೇನು ಪರ್ಸೆಂಟೇಜ್ ಕಾಲಮ್ ಅನ್ನ ಹಾಕ್ತೀರಿ. ಆ ಕಂಡುಹಿಡಿತಕ್ಕಂಥ ಪರ್ಸೆಂಟೇಜ್ ಬಹಳ ಸಿಂಪಲ್ ಅದು. ಯಾವ ರೀತಿ ಸಿಂಪಲ್ ಅದಂದ್ರೆ ನೋಡ್ರಿ, ಯಾವುದೇ ಐಟಮ್ ಅನ್ನ ತಗೋರಿ, ಸೇಲ್ಸ್ ಅರ ತಗೋರಿ, ಡೆಪ್ರಿಸಿಯೇಷನ್ ಅರ ತಗೋರಿ, ಅಥವಾ ಪರ್ಚೇಸ್ ಅರ ತಗೋರಿ, ಡಿವೈಡೆಡ್ ಬೈ ಟೋಟಲ್ ಸೇಲ್ಸ್ ಇಂಟು 100. ನೋಡ್ರಿ, ಯಾವುದೇ ಐಟಮ್ ಅನ್ನ ತಗೋರಿ, ಅದು ಡೆಪ್ರಿಸಿಯೇಷನ್ ಅಮೌಂಟ್ ಅನ್ನ ಇರಬಹುದು, ಇಂಟ್ರೆಸ್ಟ್ ಇರಬಹುದು, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಇರಬಹುದು, ಆಫೀಸ್ ಎಕ್ಸ್ಪೆನ್ಸಸ್ ಇರಬಹುದು, ವೇಜಸ್ ಇರಬಹುದು, ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಇರಬಹುದು. ಅಂದ್ರೆ ಡಿವೈಡೆಡ್ ಬೈ ಟೋಟಲ್ ಸೇಲ್ಸ್ ಇಂಟು 100. ಎಕ್ಸಾಂಪಲ್ ಆಗಿ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ಟೋಟಲ್ ಸೇಲ್ಸ್ ಅಮೌಂಟ್ ಇಂಟು 100. ಇನ್ನೊಂದು ಉದಾಹರಣೆ, ಡೆಪ್ರಿಸಿಯೇಷನ್ ಅಮೌಂಟ್ ಡಿವೈಡೆಡ್ ಬೈ ಟೋಟಲ್ ಸೇಲ್ಸ್ ಅಮೌಂಟ್ ಇಂಟು 100. ಒಂದ್ ವೇಳೆ ಸೇಲ್ಸ್ ನಾವು ಮಾಡಬೇಕಾಗಿತ್ತಂದ್ರೆ ಸೇಲ್ಸ್ ಅಮೌಂಟ್ ಡಿವೈಡೆಡ್ ಬೈ ಟೋಟಲ್ ಸೇಲ್ಸ್ ಅಮೌಂಟ್ ಇಂಟು 100. ಆಫೀಸ್ ಎಕ್ಸ್ಪೆನ್ಸಸ್ ಅಮೌಂಟ್ ಡಿವೈಡೆಡ್ ಬೈ ಟೋಟಲ್ ಸೇಲ್ಸ್ ಅಮೌಂಟ್ ಇಂಟು 100. ಇದೇ ರೀತಿನೇ ಪ್ರಿಪೇರ್ ಮಾಡಬೇಕು. ಗೊತ್ತಾಯ್ತ್ರಿ? ಫಸ್ಟ್ ಇಯರ್ ದ ಬ್ಯಾರೇನೆ, ಸೆಕೆಂಡ್ ಇಯರ್ ದ ಬ್ಯಾರೇನೆ. ಗೊತ್ತಾಯ್ತ್ರಿ? ಇದು ಕಾಮನ್ ಸೈಜ್. ಕಂಪ್ಯಾರಿಟಿವ್ ಅಂದ್ರೆ ಹೆಂಗ ಹಾಕದ, ಹೋದ ವರ್ಷಕ್ಕೂ ಈ ವರ್ಷಕ್ಕೆ ಡಿಫರೆನ್ಸ್ ಅಮೌಂಟ್ ಅನ್ನ ತೆಗೆದು ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡ್ತೀವಿ. ಕಾಮನ್ ಸೈಜ್ ನಾಗಲ್ಲ, ಪರ್ಟಿಕ್ಯುಲರ್ ಇಯರ್ದೇ ಮಾಡ್ಬೇಕಾಗ್ತದೆ.
2022 ಸಪ್ರೇಟ್, 2023 ಸಪ್ರೇಟ್. ಇನ್ನು ಬ್ಯಾಲೆನ್ಸ್ ಶೀಟ್ ಇದ್ದಾಗ ಅದನ್ನ ಮಾಡಬೇಕು. ನೋಡ್ರಿ, ಬ್ಯಾಲೆನ್ಸ್ ಶೀಟ್ ಇದ್ದಾಗ ಯಾವುದೇ ಅಸೆಟ್ ಇರಲಿ, ಈಗ ಸನ್ರಿ ಡೆಟರ್ಸ್ ಅದತ್ತ ತಿಳ್ಕೊರಿ. ಸನ್ರಿ ಡೆಟರ್ಸ್ ಅಮೌಂಟ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್ ಅಮೌಂಟ್ ಇಂಟು 100. ಫಿಕ್ಸ್ಡ್ ಅಸೆಟ್ ಅದತ್ತ ತಿಳ್ಕೊರಿ, ಪರ್ಸೆಂಟೇಜ್ ಮಾಡಬೇಕು. ಫಿಕ್ಸ್ಡ್ ಅಸೆಟ್ಸ್ ಅಮೌಂಟ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್ ಅಮೌಂಟ್ ಇಂಟು 100. ಅಂದ್ರೆ ಕಾಮನ್ ಸೈಜ್ನಾಗ ನಾವೇನು ಪರ್ಸೆಂಟೇಜ್ ಕಾಲಮ್ ಅನ್ನ ಹಾಕಿರ್ತೇವಲ್ಲ, ಆ ಪರ್ಸೆಂಟೇಜ್ ಅನ್ನ ಕಂಡು ಹಿಡಿತಕ್ಕಂತ ಬಹಳ ಈಸಿ ಅದ. ಅಂದ್ರೆ ಆ ಪರ್ಟಿಕ್ಯುಲರ್ ಅಸೆಟ್ ಅಮೌಂಟ್ ಅನ್ನ ತಗೋರಿ, ಡಿವೈಡೆಡ್ ಬೈ ಟೋಟಲ್ ಅಸೆಟ್ ಅಮೌಂಟ್ ಅನ್ನ ತಗೋರಿ, ಇಂಟು 100 ಮಾಡ್ರಿ, ಅಮೌಂಟ್ ಪರ್ಸೆಂಟೇಜ್ ಬಂದ್ಬಿಡುತ್ತದ. ಇನ್ನ ಲಯಬಿಲಿಟಿ ಸೈಡು ಹಂಗೆ ಯಾವುದೇ ಬೇಕಾದ ಲಯಬಿಲಿಟಿ ತಗೋರಿ, ಡಿವೈಡೆಡ್ ಬೈ ಟೋಟಲ್ ಲಯಬಿಲಿಟೀಸ್ ಅಮೌಂಟ್ ಅನ್ನ ಬರೀರಿ, ಇಂಟು 100 ಮಾಡಿ. ಎಕ್ಸಾಂಪಲ್, ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಮೌಂಟ್ ಡಿವೈಡೆಡ್ ಬೈ ಟೋಟಲ್ ಲಯಬಿಲಿಟೀಸ್ ಅಮೌಂಟ್ ಇಂಟು 100. ಇನ್ನೊಂದು ಎಕ್ಸಾಂಪಲ್, ಸನ್ರಿ ಕ್ರೆಡಿಟರ್ಸ್ ಅಮೌಂಟ್ ಡಿವೈಡೆಡ್ ಬೈ ಟೋಟಲ್ ಲಯಬಿಲಿಟೀಸ್ ಅಮೌಂಟ್ ಇಂಟು 100. ಇನ್ನು ಕ್ಯಾಶ್ ಅಮೌಂಟ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್ ಅಮೌಂಟ್ ಇಂಟು 100. ಏನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ, ಆ ಸಂಬಂಧಪಟ್ಟಿರ್ತಕ್ಕಂಥ ಐಟಮ್ ಅನ್ನ ಅಮೌಂಟ್ ತಗೋರಿ, ಡಿವೈಡೆಡ್ ಬೈ ಟೋಟಲ್ ಅಮೌಂಟ್ ಅನ್ನ ಇಂಟು ಟೋಟಲ್ ಅಸೆಟ್ಸ್ ಅಮೌಂಟ್ ಆಗಿರ್ಬೋದು ಅಥವಾ ಟೋಟಲ್ ಲಯಬಿಲಿಟೀಸ್ ಆಗಿರ್ಬೋದು, ಎರಡು ಒಂದ, ಇಂಟು 100 ಮಾಡ್ರಿ. ಇಮಿಡಿಯೇಟ್ ಆಗಿ ನಮ್ಗೆ ಏನ್ ಬರ್ತದ ಅಂದ್ರೆ ಪರ್ಸೆಂಟೇಜ್ ಬರ್ತದ. ಈಗ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಇಲ್ಲಿ ಕಂಪನಿ ಹೆಸರು ಏನದ ಅಂದ್ರೆ ರಾಜ್ ಮೋಹನ್ ಲಿಮಿಟೆಡ್. ಕಾಮನ್ ಸೈಜ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಪರ್ಟಿಕ್ಯುಲರ್ಸ್ 2022 2000 ಪರ್ಸೆಂಟೇಜ್ ಆಫ್ ಸೇಲ್ಸ್. ಯಾವುದೇ ಅಮೌಂಟ್ ಇರಲಿ ಡಿವೈಡೆಡ್ ಬೈ ಸೇಲ್ಸ್. ಆ ಪರ್ಟಿಕ್ಯುಲರ್ ಐಟಮ್ ತಗೊಳ್ಳೋದು ಡಿವೈಡೆಡ್ ಬೈ ಸೇಲ್ಸ್ ಅಮೌಂಟ್. ಅದಕ್ಕೆ ನಾವು ಪರ್ಸೆಂಟೇಜ್ ಆಫ್ ಸೇಲ್ಸ್ ಅಂತ ಬರ್ತೀನಿ, ನಿಮ್ಗೆ ಗುರುತಾಗ್ಲತ್ತ ಬರ್ತೀನಿ. 2023 ಪರ್ಸೆಂಟೇಜ್ ಆಫ್ ಸೇಲ್ಸ್ ಇಷ್ಟೇ ಕಾಲಮ್ ರೀ, ಮತ್ತೇನು ಬರಂಗಿಲ್ಲ, ಇಷ್ಟೇ ಕಾಲಮ್. 2022 ಆ ಇಯರ್ದು ಪರ್ಸೆಂಟೇಜ್, 2023 ಆ ಇಯರ್ದು ಪರ್ಸೆಂಟೇಜ್. ಎಕ್ಸಾಂಪಲ್ ನೋಡ್ರಿ, ಸೇಲ್ಸ್ ಅಮೌಂಟ್ ಫಸ್ಟ್ ಇಯರ್ ಸೇಲ್ಸ್ ಅಮೌಂಟ್ ಎಷ್ಟದ್ರಿ 10 lakh. ಇನ್ನು ಪರ್ಸೆಂಟೇಜ್ ಕಂಡು ಹಿಡಿಬೇಕಲ್ಲ, ಪರ್ಸೆಂಟೇಜ್ ಹೆಂಗ್ ಕಂಡು ಹಿಡಿಬೇಕ್ರಿ? 10 lakh ಡಿವೈಡೆಡ್ ಬೈ 10 lakh ಇಂಟು 100. 10 lakh ಡಿವೈಡೆಡ್ ಬೈ 10 lakh ಇಂಟು 100 ಅಂದ್ರೆ ಏಟಾಗತ್ರಿ? 100% ಬರ್ತದೆ. ಇನ್ನು ಸೆಕೆಂಡ್ ಇಯರ್ 14 lakh ಅದ, 14 lakh ಡಿವೈಡೆಡ್ ಬೈ ಟೋಟಲ್ ಸೇಲ್ಸ್ ಅಮೌಂಟ್ ಇಂಟು 100 ಅಂದ್ರೆ 14 lakh ಡಿವೈಡೆಡ್ ಬೈ 14 lakh ಇಂಟು 100 ಅಂದ್ರೆ ಎಷ್ಟು ಬರ್ತೈತ್ರಿ? 100% ಬರ್ತದೆ. ಗೊತ್ತಾಯ್ತ್ರಿ? ನೆಕ್ಸ್ಟ್ ಒನ್, ಇನ್ನು ಪರ್ಚೇಸ್ ಕೊಟ್ಟಾನ 3 lakh ಅದ, 3 lakh ಡಿವೈಡೆಡ್ ಬೈ ಟೋಟಲ್ ಸೇಲ್ಸ್ ಅಮೌಂಟ್ 10 lakh ಇಂಟು 100 30%. ನೋಡ್ರಿ ಏನೇ ಮಾಡ್ತಾನೆ, ಪರ್ಚೇಸಸ್ 3 lakh ಡಿವೈಡೆಡ್ ಬೈ ಟೋಟಲ್ ಸೇಲ್ಸ್ ಅಮೌಂಟ್ 10 lakh ಇಂಟು 100 ಅಂದ್ರೆ 30%. ಆ ವರ್ಷಕ್ಕೆ ಮಾಡ್ಬಿಡ್ರಿ. ಪರ್ಚೇಸ್ ಸೆಕೆಂಡ್ ಇಯರ್ 5,60,000 ಅದ ಬರದವಿ. ಇನ್ನು ಇದ್ರ ಪರ್ಸೆಂಟೇಜ್ ಅನ್ನ 5,60,000 ಡಿವೈಡೆಡ್ ಬೈ ಟೋಟಲ್ ಸೇಲ್ಸ್ ಅಮೌಂಟ್ 14 lakh. 5,60,000 ಡಿವೈಡೆಡ್ ಬೈ ಆ ವರ್ಷದ ಸೇಲ್ಸ್ ಎಷ್ಟದ್ರಿ? 14 lakh ಅದ. 5,60,000 ಡಿವೈಡೆಡ್ ಬೈ 14 lakh ಇಂಟು 100 ಅಂದ್ರೆ 40%. ಇನ್ನು ವೇಜಸ್, ಫಸ್ಟ್ ಇಯರ್ ವೇಜಸ್ ಎಷ್ಟದ್ರಿ? 1 lakh ಅದ. ಇನ್ನು ಪರ್ಸೆಂಟೇಜ್ ಅನ್ನ ಬರಿಬೇಕು. 1 lakh ಡಿವೈಡೆಡ್ ಬೈ ಆ ವರ್ಷದ ಸೇಲ್ಸ್ ಅಂದ್ರೆ 2022 ಸೇಲ್ಸ್ 10 lakh ಅದ. 1 lakh ಡಿವೈಡೆಡ್ ಬೈ 10 lakh ಇಂಟು 100 ಅಂದ್ರೆ 8% ಬರ್ತ್ರಿ? 10% ಬರ್ತ್ರಿ. ಇನ್ನು 2023 ವೇಜಸ್ 1,40,000 ಅದ. 1,40,000 ಇನ್ನು ಪರ್ಸೆಂಟೇಜ್ ಕಂಡುಹಿಡಿಬೇಕು. 1,40,000 ಡಿವೈಡೆಡ್ ಬೈ 14 lakh ಸೇಲ್ಸ್ ಆ ವರ್ಷದ. 1,40,000 ಡಿವೈಡೆಡ್ ಬೈ 14 lakh ಇಂಟು 100 ಅಂದ್ರೆ 10%. ಎಲ್ಲ ಹಿಂಗೆ ರೀ, ಬಹಳ ಸಿಂಪಲ್ ಅದ. ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ 1 lakh ಅದ. ಇನ್ನು ಪರ್ಸೆಂಟೇಜ್ ಅನ್ನ
1 lakh divided by 10 lakh, ಆ ವರ್ಷದ ಟೋಟಲ್ ಸೇಲ್ಸ್ 10 lakh ಅದ. 1 lakh divided by 10 lakh into 100, 10%. ಇನ್ನ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಸೆಕೆಂಡ್ ಇಯರ್ 70,000 ಅದ ಬರದೇವಿ. ಆ ವರ್ಷದ ಪರ್ಸೆಂಟೇಜ್ ಕಂಡುಹಿಡಿಬೇಕಲ್ಲ. ಏನು 70,000 divided by ಟೋಟಲ್ ಸೇಲ್ಸ್ ಅಮೌಂಟ್ 70,000 divided by 14 lakh into 100 ಅಂದ್ರೆ 5%. ಓಕೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ 3 lakh plus 1 lakh plus 1 lakh ಇನ್ನೆಲ್ಲ ಕೂಡಿಸ್ಕೊಡಿ. ಬರೀ ಎಕ್ಸ್ಪೆನ್ಸಸ್ಗಳನ್ನು ಮಾತ್ರ ಕೂಡಿಸ್ಕೋರಿ. 3 lakh plus 1 lakh plus 1 lakh ಅಂದ್ರೆ ಎಷ್ಟಾಗತ್ರಿ? ಪರ್ಚೇಸ್ 3 lakh, ವೇಜಸ್ 1 lakh, ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ 1 lakh, ಟೋಟಲ್ ಎಷ್ಟಾಗತ್ರಿ? 5 lakh ಆಗತ್ತೆ. ಇನ್ನು ಇದ್ರ ಪರ್ಸೆಂಟೇಜ್ ಕಂಡುಹಿಡಿಬೇಕಲ್ಲ. 5 lakh ಡಿವೈಡೆಡ್ ಬೈ ಟೋಟಲ್ ಸೇಲ್ಸ್ ಅಮೌಂಟ್, ಎಲ್ಲದಕ್ಕೂ ಡಿವೈಡೆಡ್ ಬೈ ಟೋಟಲ್ ಸೇಲ್ಸ್. ಆ ವರ್ಷದ ಟೋಟಲ್ ಸೇಲ್ಸ್ ಅಮೌಂಟ್ ಅನ್ನೇ ನಾವು ತಗೋಬೇಕು. ಓಕೆ, 5 lakh divided by 10 lakh into 100 ಅಂದ್ರೆ 50%. ಇನ್ನು ಸೆಕೆಂಡ್ ಇಯರ್ ಪರ್ಚೇಸ್ 5,60,000, ಸೆಕೆಂಡ್ ಆಮೇಲೆ ವೇಜಸ್ 1,40,000, ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ 70,000. 5,60,000 plus 1,40,000 plus 70,000 ಟೋಟಲ್ ಎಷ್ಟಾಗತ್ರಿ? 7,70,000 ಆಗತ್ತೆ. ಇನ್ನು ಆ ವರ್ಷದ ಪರ್ಸೆಂಟೇಜ್ ಕಂಡುಹಿಡಿಬೇಕು. ಅಂದ್ರೆ 7,70,000 ಆ ವರ್ಷದ ಸೇಲ್ಸ್ ಎಷ್ಟಾದ್ರೆ 14 lakh ಅದ. 14 lakh ಡಿವೈಡೆಡ್ ಬೈ ಇದು 7,70,000 ಡಿವೈಡೆಡ್ ಬೈ 14 lakh into 100 ಅಂದ್ರೆ 55%. 7,70,000 ಡಿವೈಡೆಡ್ ಬೈ 14 lakh into 100 ಅಂದ್ರೆ 55%. ಇನ್ನು ಗ್ರಾಸ್ ಪ್ರಾಫಿಟ್ ನೋಡಿ. ಗ್ರಾಸ್ ಪ್ರಾಫಿಟ್ ಇದನ್ನ ನಾನು ಸಿ ಈಕ್ವಲ್ ಟು ಎ ಮೈನಸ್ ಬಿ ಅಂತ ಬರೀತಾ ಇದೆ. ಸೇಲ್ಸ್ ಒಳಗ 10 lakh ಒಳಗ ಟೋಟಲ್ ಎಕ್ಸ್ಪೆನ್ಸಸ್ ಅನ್ನ ಲೆಸ್ ಮಾಡಿ, 10 lakh ಒಳಗ 5 lakh rupees ಅನ್ನ ಲೆಸ್ ಮಾಡಿ, ಟೋಟಲ್ ಎಕ್ಸ್ಪೆನ್ಸಸ್ ಅನ್ನ 10 lakh ಒಳಗ 5 lakh rupees ಲೆಸ್ ಮಾಡಿದಾಗ ಆನ್ಸರ್ ಎಷ್ಟು ಬರ್ತೈತ್ರಿ? 5 lakh rupees. ಇನ್ನು ಇದನ್ನು ಹಂಗೆ 5 lakh ಡಿವೈಡೆಡ್ ಬೈ ಆ ವರ್ಷದ್ದೇ 5 lakh ಡಿವೈಡೆಡ್ ಬೈ ಆ ವರ್ಷದ ಸೇಲ್ಸ್ 5 lakh ಡಿವೈಡೆಡ್ ಬೈ 10 lakh into 100 ಅಂದ್ರೆ 50%. ನೋಡ್ರಿ, ಆ ವರ್ಷದ ಗ್ರಾಸ್ ಪ್ರಾಫಿಟ್ ಎಷ್ಟು ಬರ್ತರಿ? ಗ್ರಾಸ್ ಪ್ರಾಫಿಟ್ ಜಿ ಪಿ ಅಂದ್ರೆ ಗ್ರಾಸ್ ಪ್ರಾಫಿಟ್. ಗ್ರಾಸ್ ಪ್ರಾಫಿಟ್ 5 lakh ಡಿವೈಡೆಡ್ ಬೈ ಟೋಟಲ್ ಸೇಲ್ಸ್ 10 lakh into 100 ಅಂದ್ರೆ 50%. ಇನ್ನ 14 lakh ಒಳಗ 7,70,000 rupees ಲೆಸ್ ಮಾಡಿ, 14 lakh ಒಳಗ 7,70,000 rupees ಲೆಸ್ ಮಾಡಿ ಗ್ರಾಸ್ ಪ್ರಾಫಿಟ್ ಎಷ್ಟು ಬರ್ತರಿ? 6,30,000. 6,30,000 divided by total sales amount 14 lakh. 6,30,000 divided by 14 lakh into 100 ಅಂದ್ರೆ 45%. 45%. In indirect expenses, ಆಫೀಸ್ ಎಕ್ಸ್ಪೆನ್ಸಸ್ ಎಷ್ಟದಪ್ಪ ಅಂದ್ರೆ 80,000 ಅದ. ಆಫೀಸ್ ಎಕ್ಸ್ಪೆನ್ಸಸ್ ಫಸ್ಟ್ ಇಯರ್ 80,000 ಅದ. ಆ ವರ್ಷದ ಪರ್ಸೆಂಟೇಜ್ 80,000 ಡಿವೈಡೆಡ್ ಬೈ ಆ ವರ್ಷದ ಸೇಲ್ಸ್ 10 lakh into 100 ಅಂದ್ರೆ 8%. ಇನ್ನು ಸೆಕೆಂಡ್ ಇಯರ್ದು ಆಫೀಸ್ ಎಕ್ಸ್ಪೆನ್ಸಸ್ 70,000 ಅದ. ಇನ್ನು ಸೆಕೆಂಡ್ ಇಯರ್ದು ಸೇಲ್ಸ್ ಎಷ್ಟದ್ರಿ? 14 lakh ಅದ. 70,000 divided by 14 lakh into 100 ಅಂದ್ರೆ 70,000 divided by 14 lakh into 70,000 divided by 14 lakh into 100 ಅಂದ್ರೆ 5%. ಇನ್ನು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಫಸ್ಟ್ ಇಯರ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 60,000 ಅದ. 60,000 ಅದ. ಇನ್ನು ಪರ್ಸೆಂಟೇಜ್ 60,000 divided by ಆ ವರ್ಷದ ಸೇಲ್ಸ್ ಎಷ್ಟಾದ್ರೆ ಫಸ್ಟ್ ಇಯರ್ ಸೇಲ್ಸ್ 10 lakh ಅದ. 60,000 divided by 10 lakh into 100 ಅಂದ್ರೆ 6%. ಇನ್ನು ಸೆಕೆಂಡ್ ಇಯರ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 56,000 ಅದ. 56,000 divided by ಆ ವರ್ಷದ ಸೇಲ್ಸ್ ಅಮೌಂಟ್ ಎಷ್ಟಾದ್ರೆ 14 lakh ಅದ. 56,000 divided by 14 lakh into 100 ಅಂದ್ರೆ 4%. 56,000 divided by 14 lakh into 100 ಅಂದ್ರೆ 4%. Depreciation 30,000. Depreciation 30,000
divided by depreciation 30,000 divided by total sales amount 10 lakh ಅದ ಆ ವರ್ಷದ್ದು 30,000 divided by 10 lakh into 100 ಅಂದ್ರೆ 3%. ಇನ್ನು ಸೆಕೆಂಡ್ ಇಯರ್ದು ಡೆಪ್ರಿಸಿಯೇಷನ್ 28,000 ಅದ 28,000 ಡಿವೈಡೆಡ್ ಬೈ ಆ ವರ್ಷದ ಸೇಲ್ಸ್ ಎಷ್ಟು ಅದ ರೀ 14 ಲ್ಯಾಕ್ ಅದ 28,000 ಡಿವೈಡೆಡ್ ಬೈ 14 ಲ್ಯಾಕ್ ಇಂಟು 100 ಅಂದ್ರೆ 2%. ಇಂಟ್ರೆಸ್ಟ್ ಅಮೌಂಟ್ ಅನ್ನ ಫಸ್ಟ್ ಇಯರ್ ಅಮೌಂಟ್ ಎಷ್ಟು ಅದ ರೀ 30,000 ಅದ 30,000. ಇನ್ನು ಆ ವರ್ಷದ ಪರ್ಸೆಂಟೇಜ್ ಅನ್ನ 30,000 ಡಿವೈಡೆಡ್ ಬೈ ಆ ವರ್ಷದ ಸೇಲ್ಸ್ ಎಷ್ಟು ಅದ ರೀ 10 lakh ಅದ 30,000 divided by 10 lakh into 100 ಅಂದ್ರೆ 3%. ಇನ್ನು ಸೆಕೆಂಡ್ ಇಯರ್ದು ಇಂಟ್ರೆಸ್ಟ್ ಅಮೌಂಟ್ ಎಷ್ಟಾದ್ರಿ 28,000 ಅದ ಇನ್ನು ಪರ್ಸೆಂಟೇಜು 28,000 ಡಿವೈಡೆಡ್ ಬೈ ಆ ವರ್ಷದ ಸೇಲ್ಸ್ ಅಮೌಂಟ್ ಎಷ್ಟಾದ್ರಿ 14 lakh ಅದ 28,000 ಡಿವೈಡೆಡ್ ಬೈ 14 lakh into 100 ಅಂದ್ರೆ ಎಷ್ಟು ಪರ್ಸೆಂಟೇಜ್ ಬರ್ತೈತ್ರಿ 2% ಬರ್ತದೆ. ಏನ ಎಲ್ಲ ಕುಡಿಸ್ಕೋರಿ 80,000 ಪ್ಲಸ್ 60,000 ಪ್ಲಸ್ 30,000 ಪ್ಲಸ್ 30,000 ಅಂದ್ರೆ ಆಫೀಸ್ ಎಕ್ಸ್ಪೆನ್ಸಸ್ 80,000 ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 60,000 ಡೆಪ್ರಿಸಿಯೇಷನ್ 30,000 ಇಂಟ್ರೆಸ್ಟ್ ಅಮೌಂಟು 30,000 ಅಷ್ಟು ಅಮೌಂಟನ್ನು ಕುಡಿಸ್ಕೋರಿ ಎಷ್ಟು ಬರ್ತದ್ರಿ 2 lakh rupees ಗೊತ್ತಾಯ್ತ್ರಿ. ಇನ್ನು ಅದೇ ಪರ್ಸೆಂಟೇಜ್ ಅನ್ನ ಏನಿಲ್ಲ ಆ ಅಮೌಂಟ್ ಡಿವೈಡೆಡ್ ಬೈ ಟೋಟಲ್ ಸೇಲ್ಸ್ ಅಮೌಂಟ್ 2 lakh divided by 10 lakh into 100 ನೋಡಿ 2 lakh divided by total sales ಎಷ್ಟಾದ್ರಿ 10 lakh ಅದ 2 lakh divided by 10 lakh into 100 ಅಂದ್ರೆ 20% ಬರ್ತದೆ. ಇನ್ನು ಸೆಕೆಂಡ್ ಇಯರ್ದು ಆಫೀಸ್ ಎಕ್ಸ್ಪೆನ್ಸಸ್ 70,000 ಸೆಕೆಂಡ್ ಇಯರ್ 56,000 ಥರ್ಡ್ ಇಯರ್ 28,000 ಫೋರ್ತ್ ಇಯರ್ 28,000 ಎಲ್ಲ ಎಕ್ಸ್ಪೆನ್ಸಸ್ ಅನ್ನ ಕೊಡಿಸೋರು ಎಷ್ಟು ಬರ್ತದೆ 1,82,000 rupees ಬರ್ತದೆ. ಇನ್ನು ಸೆಕೆಂಡ್ ಇಯರ್ದು ಪರ್ಸೆಂಟೇಜ್ ಕಂಡು ಹಿಡಿಬೇಕಲ್ಲ 1,82,000 ಸೆಕೆಂಡ್ ಇಯರ್ ಸೇಲ್ಸ್ 14 lakh ಅದ 1,82,000 ಡಿವೈಡೆಡ್ ಬೈ 14 lakh into 100 ಅಂದ್ರೆ 13%. ಇದಕ್ಕೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತೇಳಿ ಡಿ ಅಂತ ಇಂಡಿಕೇಟ್ ಮಾಡೇವಿ. ಇನ್ನು ನೆಟ್ ಪ್ರಾಫಿಟ್ ಅಂದ್ರೆ ಸಿ ಮೈನಸ್ ಡಿ ಅಂದ್ರೆ ಗ್ರಾಸ್ ಪ್ರಾಫಿಟ್ ಒಳಗೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನು ಲೆಸ್ ಮಾಡಿ. ಇಲ್ಲಿ ಗ್ರಾಸ್ ಪ್ರಾಫಿಟ್ ಫಸ್ಟ್ ಇಯರ್ 5 lakh ಅದ ಗ್ರಾಸ್ ಪ್ರಾಫಿಟ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟದ್ರಿ 2 lakh ಅದ 5 lakh ಒಳಗೆ 2 lakh rupees ಲೆಸ್ ಮಾಡಿ ಅಂದ್ರೆ ನೆಟ್ ಪ್ರಾಫಿಟ್ ಎಷ್ಟು ಬರ್ತರಿ 3 lakh. ನೋಡ್ರಿ ಫಸ್ಟ್ ಇಯರ್ ಗ್ರಾಸ್ ಪ್ರಾಫಿಟ್ 5 lakh ಅದ ಆಮೇಲೆ ಫಸ್ಟ್ ಇಯರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟದ್ರಿ 2 lakh ಅದ 5 lakh ಒಳಗೆ 2 lakh rupees ಲೆಸ್ ಮಾಡ್ರಿ ಗ್ರಾಸ್ ಪ್ರಾಫಿಟ್ ಎಷ್ಟು ಬರ್ತರಿ 3 lakh. ಇನ್ನು ಅದೇ ರೀತಿಯ ಪರ್ಸೆಂಟೇಜ್ 5 lakh ಡಿವೈಡೆಡ್ ಬೈ ಟೋಟಲ್ ಸೇಲ್ಸ್ ಅಮೌಂಟ್ ಎಷ್ಟದ್ರಿ 10 lakh ಅದ ಇಂಟು 100 ಮಾಡ್ರಿ 30% ಅಂದ್ರೆ 3 lakh ಡಿವೈಡೆಡ್ ಬೈ 10 lakh ಇಂಟು 100 ಅಂದ್ರೆ ಸೇಲ್ಸ್ ಅಮೌಂಟ್ ಅನ್ನು ತಗೋಬೇಕು. ಯಾವುದೇ ಐಟಮ್ ಇರಲಿ ಆ ಐಟಮ್ ಅಮೌಂಟ್ ಅನ್ನು ತಗೊಳ್ಳೋದು ಆ ಐಟಮ್ದ ಅಮೌಂಟ್ ಅನ್ನು ತಗೊಳ್ಳೋದು ಡಿವೈಡೆಡ್ ಬೈ ಟೋಟಲ್ ಸೇಲ್ಸ್ ಅಮೌಂಟ್ ಇಂಟು 100 ಆ ವರ್ಷಕ್ಕೆ ಸಪ್ರೇಟ್ ಆಗಿ. ಓಕೆ. ಇನ್ನು ಸೆಕೆಂಡ್ ಇಯರ್ ಗ್ರಾಸ್ ಪ್ರಾಫಿಟ್ 6,30,000 ಅದ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ 1,82,000 ಅದ 6,30,000 ಮೈನಸ್ 1,82,000 ಅಂದ್ರೆ ಆನ್ಸರ್ ಎಷ್ಟು ಬರ್ತಾರೆ ನೆಟ್ ಪ್ರಾಫಿಟ್ 4,48,000 rupees ಬರ್ತದೆ. ಇನ್ನು ಪರ್ಸೆಂಟೇಜ್ 4,48,000 ಡಿವೈಡೆಡ್ ಬೈ ಆ ವರ್ಷದ ಸೇಲ್ಸ್ 14 lakh 4,48,000 ಡಿವೈಡೆಡ್ ಬೈ 14 lakh ಇಂಟು 100 ಅಂದ್ರೆ 32%. 4,48,000 ಡಿವೈಡೆಡ್ ಬೈ ಆ ವರ್ಷದ ಸೇಲ್ಸ್ 14 lakh ಇಂಟು 100 ಅಂದ್ರೆ 32%. ಓಕೆ. ಈ ರೀತಿಯಾಗಿ ನಾವು ಏನು ಮಾಡ್ಬೇಕಂದ್ರೆ ಕಾಮನ್ ಸೈಜ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅನ್ನ ಅಥವಾ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ನಾವು ರೆಡಿ ಮಾಡಬೇಕು. ಭಾಳ ಸಿಂಪಲ್ ಅದ, ಏನಿಲ್ರಿ ಆ ವರ್ಷದ ಅಂದ್ರೆ ಪರ್ಟಿಕ್ಯುಲರ್ ಐಟಮ್ ಅಮೌಂಟ್ ಅನ್ನ ತಗೋರಿ ಡಿವೈಡೆಡ್ ಆ ವರ್ಷದೇ ಟೋಟಲ್ ಸೇಲ್ಸ್ ಅಮೌಂಟ್ ಇಂಟು 100 ಮಾಡ್ರಿ ಇಮಿಡಿಯೇಟ್ ಆಗಿ ನಿಮಗೆ ಪರ್ಸೆಂಟೇಜ್ ಬರ್ತದೆ. ಓಕೆ. ಇದು ಕೇಸ್ ಸ್ಟಡಿ ಆಗಿರೋದ್ರಿಂದ ನಾವು ಕನ್ಕ್ಲೂಷನ್ ಅನ್ನ ಕೊಡಬೇಕಾಗ್ತದ, ಕಮೆಂಟ್ ಅನ್ನ ಕೊಡಬೇಕಾಗ್ತದ. ನೋಡ್ರಿ ನೆಟ್ ಪ್ರಾಫಿಟ್ ಇನ್ಕ್ರೀಸ್ಡ್ ಬೈ 2% ಅಂತ ಹೇಳಿದ್ವಿ. ಹೆಂಗಂದ್ರ
ಈ ವರ್ಷದ ನೆಟ್ ಪ್ರಾಫಿಟ್ ಎಷ್ಟು ಪರ್ಸೆಂಟೇಜ್ ಅದ ಅಂದ್ರೆ 32% ಅದ. ಹೋದ ವರ್ಷದ ನೆಟ್ ಪ್ರಾಫಿಟ್ ಎಷ್ಟು ಪರ್ಸೆಂಟೇಜ್ ಅದ್ರಿ 30% ಅದ. ನೋಡ್ರಿ, ಈ ವರ್ಷದ ನೆಟ್ ಪ್ರಾಫಿಟ್ ಎಷ್ಟು ಪರ್ಸೆಂಟೇಜ್ ಅದ್ರಿ 32% ಅದ. ಹೋದ ವರ್ಷದ ನೆಟ್ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟದ 30% ಅದ. ಅಂದ್ರೆ 32 ಮೈನಸ್ 30% ಅಂದ್ರೆ ನೆಟ್ ಪ್ರಾಫಿಟ್ ಇನ್ಕ್ರೀಸ್ಡ್ ಬೈ 2%. ಆಮೇಲೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಈಸ್ ಇನ್ಕ್ರೀಸ್. ಯಾಕಂದ್ರೆ ಹೋದ ವರ್ಷದಕ್ಕಿಂತ ಈ ವರ್ಷದ ಪ್ರಾಫಿಟ್ ಹೆಚ್ಚಾಗ್ಯದ ಅಂದ್ರೆ ಪರ್ಫಾರ್ಮೆನ್ಸ್ ಹೆಚ್ಚಾಗ್ಯದ ಅಂತ ಅರ್ಥ. ಓವರ್ ಆಲ್ ಪರ್ಫಾರ್ಮೆನ್ಸ್ ಯಾವಾಗಲೂ ನೆಟ್ ಪ್ರಾಫಿಟ್ ಹೆಚ್ಚಾಗಬೇಕು. ಹೋದ ವರ್ಷದಕ್ಕಿಂತ ಈ ವರ್ಷದ ಲಾಸ್ಟ್ ಇಯರ್ಗಿಂತ ಕರೆಂಟ್ ಇಯರ್ ಒಳಗೆ ನೆಟ್ ಪ್ರಾಫಿಟ್ ಹೆಚ್ಚಾಗಿತ್ತು ಅಂದ್ರೆ ಪರ್ಫಾರ್ಮೆನ್ಸ್ ಕರೆಕ್ಟ್ ಅದ, ಪರ್ಫಾರ್ಮೆನ್ಸ್ ಗುಡ್ ಅದ ಅಂತ ನಾವು ಹೇಳ್ಬೋದು. ಓಕೆ, ಓವರ್ ಆಲ್ ಪರ್ಫಾರ್ಮೆನ್ಸ್ ಇಸ್ ಇನ್ಕ್ರೀಸ್. ನೆಟ್ ಪ್ರಾಫಿಟ್ ಮ್ಯಾಗ ಮೆಜರ್ಮೆಂಟ್ ಮಾಡ್ಬೇಕು ಓವರ್ ಆಲ್ ಪರ್ಫಾರ್ಮೆನ್ಸ್. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ನೋಡ್ರಿ, ಯಾಕಂದ್ರೆ ಪ್ರಾಫಿಟ್ ಹೆಚ್ಚಾಗ್ಲಕ್ಕ ಕಾರಣ ಏನಪ್ಪಾ ಅಂದ್ರೆ ಇದನ್ನೇ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಇಟ್ ಈಸ್ ಡಿಕ್ರೀಸ್ಡ್ ಬೈ 7%. ನೋಡ್ರಿ, ಹೋದ ವರ್ಷದ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ 20% ಇತ್ತು ಸೇಲ್ಸ್, ಈ ಸಲ ಎಷ್ಟಾದ್ರಿ 13% ಅದ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಸೇಲ್ಸ್ 20% ಇತ್ತು, ಈ ಸಲ ಸೇಲ್ಸ್ ಎಷ್ಟು ಪರ್ಸೆಂಟೇಜ್ ಅದ್ರಿ 13% ಅದ. ಹಿಂಗಾಗಿ 7% ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಕಡಿಮೆ ಆಗ್ಯದ. ಎಕ್ಸ್ಪೆನ್ಸಸ್ ಕಡಿಮೆ ಆಗ್ಯದ ಅಂದ್ರೆ ಪ್ರಾಫಿಟ್ ಹೆಚ್ಚಾಗ್ತದ. ಎಕ್ಸ್ಪೆನ್ಸಸ್ ಕಡಿಮೆ ಆಗ್ಯದ ಅಂದ್ರೆ ಪ್ರಾಫಿಟ್ ಏನಾಗ್ತದ್ರಿ ಹೆಚ್ಚಾಗ್ತದ. ಅದಕ್ಕೆ 7% ಏನಾಗ್ಯದ್ರಿ ಹೆಚ್ಚಾಗ್ಯದ. ಇನ್ನ ಸೇಲ್ಸ್ನು ಹಂಗೆ ಆಗ್ಯದ. ನೋಡ್ರಿ, 4 lakh rupees ಸೇಲ್ಸ್ ಹೆಚ್ಚಾಗ್ಯದ. ಹೆಂಗೆ ಹೆಚ್ಚಾಗ್ಯದ ಅಂದ್ರ ಲಾಸ್ಟ್ ಇಯರ್ ಈ ವರ್ಷ ಕರೆಂಟ್ ಇಯರ್ ಸೇಲ್ಸ್ ಎಷ್ಟದ್ರಿ 14 lakh ಅದ. ಆಮೇಲೆ ಲಾಸ್ಟ್ ಇಯರ್ ಸೇಲ್ಸ್ ಎಷ್ಟದ್ರಿ 10 lakh ಅದ. ನೋಡ್ರಿ, ಸೇಲ್ಸ್ ಅಮೌಂಟ್ 4 lakh rupees ಹೆಚ್ಚಾಗ್ಯದ. ಅಂದ್ರ ಕರೆಂಟ್ ಇಯರ್ ಸೇಲ್ಸ್ 14 lakh ಅದ. ಆಮೇಲೆ ಈ ಸಲ ಸೇಲ್ಸ್ ಎಷ್ಟದ್ರಿ 10 lakh ಅದ. 14 lakh ಮೈನಸ್ 10 lakh ಅಂದ್ರೆ ಎಷ್ಟು ಬರ್ತರಿ 4 lakh rupees ಸೇಲ್ಸ್ ಏನಾದ್ರಿ ಹೆಚ್ಚಾಯ್ತು. ಓಕೆ, 4 lakh rupees ಸೇಲ್ಸ್ ಏನಾಗ್ಯದ್ರಿ ಹೆಚ್ಚಾಗ್ಯದ. ಓಕೆ, ಈ ರೀತಿಯಾಗಿ ನಾವು ಕಮೆಂಟ್ಗಳನ್ನ ಬರೀಬೇಕು. ಪ್ರತಿ ಐಟಮ್ ಮ್ಯಾಗೂ ಬರೀ ಮೊದಲು ಇಂಪಾರ್ಟೆಂಟ್ ಇವನ್ನ ಬರೀಬೇಕು. ಆಮೇಲೆ ನಿಮ್ಗೆ ಏನಾದರೂ ಟೈಮ್ ಸಿಕ್ತಂದ್ರೆ ಪರ್ಚೇಸ್ ಮ್ಯಾಗ ಬರೀರಿ, ವೇಜಸ್ ಮ್ಯಾಗ ಬರೀರಿ. ಹೋದ ವರ್ಷದ ಪರ್ಚೇಸ್ ಎಷ್ಟದ, ಈ ವರ್ಷದ ಪರ್ಚೇಸ್ ಎಷ್ಟದ, ಹೋದ ವರ್ಷದ ವೇಜಸ್ ಎಷ್ಟದ, ಈ ವರ್ಷದ ವೇಜಸ್ ಪರ್ಸೆಂಟೇಜ್ ಎಷ್ಟದ, ಲಾಸ್ಟ್ ಇಯರ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಪರ್ಸೆಂಟೇಜ್ ಎಷ್ಟದ, ಕರೆಂಟ್ ಇಯರ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಪರ್ಸೆಂಟೇಜ್ ಎಷ್ಟದ. ಆಮೇಲೆ ಅದೇ ರೀತಿಯಾಗಿ ಆಫೀಸ್ ಎಕ್ಸ್ಪೆನ್ಸಸ್ ಲಾಸ್ಟ್ ಇಯರ್ ಎಷ್ಟಿತ್ತು ಸೇಲ್ಸ್ ಮ್ಯಾಗ, ಈ ಸಲ ಸೇಲ್ಸ್ ಮ್ಯಾಗ ಎಷ್ಟದ. ಆಮೇಲೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಲಾಸ್ಟ್ ಇಯರ್ ಸೇಲ್ಸ್ ಮ್ಯಾಗ ಎಷ್ಟು ಪರ್ಸೆಂಟೇಜ್ ಇತ್ತು, ಈ ಕರೆಂಟ್ ಇಯರ್ ಸೇಲ್ಸ್ ಮ್ಯಾಗ ಎಷ್ಟು ಪರ್ಸೆಂಟೇಜ್ ಅದ. ಎಲ್ಲಾನು ಹಿಂಗ ಬರ್ಕೋತ ನಡೀತದ. ಆದ್ರೆ ಟೈಮ್ ಸಿಕ್ಕಾಗ ಮಾತ್ರ ಬರಿಬೇಕು ಡಿಟೇಲ್ ಆಗಿ. ಟೈಮ್ ಸಿಗ್ಲಿಲ್ಲ ಅಂದ್ರೆ ಇಷ್ಟು ಮಾತ್ರ ಬರಿಬೇಕು. ಓಕೆ ಓಕೆ, ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ನಿಮ್ಗೆ ಎಲ್ಲ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಬೇಕು. ಓಕೆ, ಈ ರೀತಿಯಾಗಿ ನಾವು ಏನ್ ಮಾಡ್ಬೇಕಂದ್ರೆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕಾಗ್ತದೆ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ದಯವಿಟ್ಟು ವಿಡಿಯೋ ಲೈಕ್ ಮಾಡೋದನ್ನ ದಯವಿಟ್ಟು ಮರಿಲಕ್ಕೆ ಹೋಗ್ಬೇಡ್ರಿ. ಆಮೇಲೆ ಈ ವಿಡಿಯೋನ ನಿಮ್ಗೆ ಎಲ್ಲ ಫ್ರೆಂಡ್ ಸರ್ಕಲ್ಗೆ, ಜೂನಿಯರ್ಸ್ ಇರ್ಬೋದು, ಸೀನಿಯರ್ಸ್ ಇರ್ಬೋದು, ಅಥವಾ ಬೇರೆ ಕಾಲೇಜಿನಲ್ಲಿ ನಿಮ್ಮ ಫ್ರೆಂಡ್ಸ್ಗಳು ಓದ್ತಿರ್ಬೋದು, ಅವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ. ಯಾಕಂದ್ರೆ ನೀವು ಎಷ್ಟು ಶೇರ್ ಮಾಡ್ತೀರಿ, ನಾನು ನಿಮಗೆ ವಿಡಿಯೋ ಮಾಡಿದಕ್ಕೆ ನನಗೆ ಸಾರ್ಥಕ ಆಗ್ತದ. ಇದರಿಂದ ನನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫೈನಾನ್ಷಿಯಲ್ ಬೆನಿಫಿಟ್ ಇಲ್ಲ. ಓಕೆ, ಆಮೇಲೆ ದಯವಿಟ್ಟು ಒಂದು ಸರ್ ನಿಮ್ಮ ಕ್ಲಾಸ್ ಒಳ್ಳೇದಾಗ್ಯಾದ ಅಂತ ಹೇಳಿ ಒಂದು ಕಮೆಂಟನ್ನು ಮಾಡ್ರಿ. ಆ ಕಮೆಂಟ್ ಅದು ಹಂಗಾಗಿದ್ದರೆ ಹಂಗಂತ ಮಾಡ್ರಿ, ಅಥವಾ ಕರೆಕ್ಟ್ ಆಗಿದ್ದರೆ ಕರೆಕ್ಟ್ ಅಂತ ಮೆಸೇಜ್ ಮಾಡಿ. ಅದೇ ನಮಗೆ ಏನಾಗ್ತದ ಅಂದ್ರೆ ಮೋಟಿವೇಶನ್ ಆಗ್ತದ, ಅಥವಾ ತಪ್ಪುಗಳನ್ನು ತಿದ್ದುಕೊಳ್ಳೋಕ್ಕೂ ನಮ್ಗೆ ಅನುಕೂಲ ಆಗ್ತದ. ಅದಕ್ಕೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಬರಿಬೇಕಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ 9986529073. ಯಾರು ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗ್ಬೇಕಂದಿರಿ ದಯವಿಟ್ಟು ಹಾಯ್ ಸರ್ ಅಂತ ಮೆಸೇಜ್ ಮಾಡಿ. ಸಬ್ಜೆಕ್ಟ್ ಹೆಸರನ್ನ ಬರೆದು ಕಳಿಸಿ. ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಾಟ್ಸಪ್ ಗ್ರೂಪ್ ಲಿಂಕ್ ಅನ್ನು ನಿಮಗೆ ಕಳಿಸ್ತೀನಿ. ಆ ಸಂಬಂಧಪಟ್ಟಿರ್ತಕ್ಕಂಥ ವಾಟ್ಸಪ್ ಗ್ರೂಪಿಗೆ ನೀವು ಜಾಯ್ನ್ ಆಗ್ಬೋದು. ಓಕೆ, ಇಲ್ಲ ಸರ್ ನಮಗೆ ಬರೀ ವಿಡಿಯೋ ಬೇಕಂದ್ರೆ ಹಾಯ್ ಸರ್ ಅಂತ ಮೆಸೇಜ್ ಮಾಡಿ. ಕೆಳಗಡೆ ಯಾವ ಸಬ್ಜೆಕ್ಟ್ ವಿಡಿಯೋಗಳು ನಿಮಗೆ ಬೇಕಾಗ್ಯಾವ ಆ ಸಬ್ಜೆಕ್ಟ್ ಹೆಸರನ್ನ ಬರೆದು ಕಳಿಸಿ. ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋ ಲಿಂಕ್ಗಳನ್ನು ನಾನು ನಿಮಗೆ ಕಳಿಸ್ತೀನಿ. Thank you for watching the class.